ಇನ್ನು ಶಿವಮೊಗ್ಗದಲ್ಲಿ ಗ್ಯಾಸ್ ಬದಲು ಡ್ರಮ್ ಸೌದೆ ಒಲೆಯನ್ನ ಬಳಕೆ ಮಾಡಲಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಅಭಾವ ಮುಂದುವರೆದಿದೆ. ಹೋಟೆಲ್ ವ್ಯಾಪಾರವನ್ನು ಉಳಿಸಿಕೊಳ್ಳುವುದಕ್ಕೆ ಮಾಲೀಕರು ಸರ್ಕಸ್ ಮಾಡ್ತಿದ್ದಾರೆ. ತಿಂಡಿ ಊಟ ಎಲ್ಲವನ್ನ ಡ್ರಮ್ ಸೌದೆ ಒಲೆಯಲ್ಲೇ ತಯಾರು ಮಾಡಲಾಗ್ತಾ ಇದೆ. ಕಡಿಮೆ ದರದಲ್ಲಿ ಕಾರ್ಮಿಕರಿಗೆ ಊಟ ತಿಂಡಿಯನ್ನ ಕೂಡ ಮತ್ತೊಂದು ಕಡೆ ಪೂರೈಕೆ ಮಾಡಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಗಮನಿಸ್ತಾ ಇದ್ದೀರಿ, ಡ್ರಮ್ ಸೌದೆ ಒಲೆಯನ್ನ ಬಳಕೆ ಮಾಡಿ ಅಡುಗೆಯನ್ನ ತಯಾರು ಮಾಡಲಾಗ್ತಿದೆ. ಹಾಗೆ ಯುದ್ಧದಿಂದಾಗಿ ಟೊಮೆಟೊ ರಫ್ತಿನಲ್ಲಿ ಸಮಸ್ಯೆ ಉಂಟಾಗಿದೆ. ಬೀದರ್ನಲ್ಲಿ ಪಾತಾಳಕ್ಕೆ ಟೊಮೆಟೊ ಬೆಲೆ ಕುಸಿದಿದೆ. ಕೆಜಿಗೆ 2 ರಿಂದ 4 ರೂಪಾಯಿಗೆ ಟೊಮೆಟೊ ಮಾರಾಟವಾಗ್ತಾ ಇದೆ. ಸಾಗಾಟದ ವೆಚ್ಚ ಕೂಡ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಮಾರಾಟವಾಗದೆ ಹೊಲದಲ್ಲಿಯೇ ಟೊಮೆಟೊ ಉಳಿದುಬಿಟ್ಟಿದೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಟೊಮೆಟೊ ರಫ್ತಾಗ್ತಾ ಇಲ್ಲ. ಈ ಗಲ್ಫ್ ಯುದ್ಧದ ಎಫೆಕ್ಟ್ನಿಂದಾಗಿ ಹೋಟೆಲ್ಗಳಲ್ಲೂ ಕೂಡ ಮುಂಚಿನ ರೀತಿಯಲ್ಲಿ ಒಳ್ಳೆ ಡಿಮಾಂಡ್ ಬರ್ತಿಲ್ಲ ಅಂತ ಹೇಳಿ ತಮ್ಮ ನೋವು ತೋಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಸುರೇಶ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೀತಾ ಇರತಕ್ಕಂಥ ಯುದ್ಧದಿಂದಾಗಿ ಈಗ ಟೊಮೆಟೊ ಬೆಳೆಗಾರರು ಅಕ್ಷರಶಃ ಈಗ ನಲುಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ನಾನು ಬೀದರ್ ಜಿಲ್ಲೆ ಭಲ್ಕಿ ತಾಲೂಕಿನ ಬಾಜುಳ್ಗ ಗ್ರಾಮದಲ್ಲಿ ಸದ್ಯ ನಾನು ಇರ್ತಕ್ಕಂಥ ಈ ದೃಶ್ಯದಲ್ಲಿ ಕೂಡ ಇಲ್ಲಿ ನೋಡ್ಬೋದು ನೀವು. ಇಡೀ ಟೊಮೆಟೊ ಬೆಳೆದಿದ್ದಾರೆ. ಟೊಮೆಟೊ ಯಾವುದನ್ನು ಕೂಡ ಅವರು ಕಟ ಮಾಡಿಲ್ಲ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನಂತೆ, ಮಾರ್ಕೆಟಲ್ಲಿ ಸಂಪೂರ್ಣವಾಗಿ ದರ ಕೂಡ ಇಲ್ಲಿ ಕುಸಿತ ಆಗಿರ್ತಕ್ಕಂಥದ್ದು. ಯಾಕಂದರೆ ಸುಮಾರು 25 kg ಟೊಮೆಟೊ ಹೋದರೆ ಒಂದು ಕೆಜಿ ಕನಿಷ್ಠ ಅಂದರೂ ಬರೀ 2 ರೂಪಾಯಿಂದ 3 ರೂಪಾಯಿ ಕೇಳ್ತಾ ಇದ್ದಾರೆ. ಹೀಗಾಗಿ ಕಟಾವು ಮಾಡಿದಂಥ ದರನೂ ಕೂಡ ನಮಗೆ ಬರ್ತಾ ಇಲ್ಲ. ಕಟಾವು ಮಾಡಲಿಕ್ಕೆ ಬಂದಂಥ ಕೂಲಿಯಾಳಿಗೆ ಹಣನೂ ಕೂಡ ಕೊಡಲಿಕ್ಕೆ ಸಾಲ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಅವರು ಕಟಾವು ಮಾಡದೆ ಹಂಗೆ ಹೊಲದಲ್ಲಿ ಬಿಟ್ಟಿರ್ತಕ್ಕಂಥದ್ದು. ರೈತರು ಕೂಡ ಸಾಕಷ್ಟು ಬಿತ್ತನೆ ಮಾಡಬೇಕಂತ ಸಮಯದಲ್ಲೂ ಕೂಡ ಸಾಕಷ್ಟು ಎಕರೆಗೆ 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಕೂಡ ಮಾಡಿದ್ದಾರೆ. ಆದರೆ ಯಾವುದೂ ಕೂಡ ಈಗ ಹಣ ಅವರಿಗೆ ಸಂಪೂರ್ಣವಾಗಿ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂತಂದರೆ ಈ ಗಲ್ಫ್ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧನೇ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು. ಯಾಕೆಂದರೆ ಯಾರ್ದು ಕೂಡ ಅವರು ಪ್ರತಿನಿತ್ಯನೂ ಕೂಡ ಸಾಕಷ್ಟು ಇದು ನಿರೀಕ್ಷೆನೂ ಕೂಡ ಇಟ್ಕೊಂಡಿದ್ರು. ಈ ಟೊಮೆಟೊ ಬೆಳೆಯಿಂದ ನಾವು ಅಧಿಕ ಲಾಭ ಪಡ್ಕೋಬೇಕು ಅನ್ನೋ ಒಂದು ಆಸೆನೂ ಕೂಡ ಇಟ್ಕೊಂಡಿದ್ರು. ಆದರೆ ಯಾವುದೂ ಕೂಡ ಅವರಿಗೆ ನೆರವೇರಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಟೊಮೆಟೊ ಬೆಳೆದು ಸಾಕಷ್ಟು ಸಮಸ್ಯೆನೂ ಕೂಡ ಅನುಭವಿಸಿದ್ದಾರೆ. ಈಗ ರೈತರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ ಸಾಹೇಬ್ರೆ, ಈಗೇನು ರೇಟ್ ಹೆಂಗೆ ಅಂತ? ಸರ್, ರೇಟು 25 ಕಿಲೋ ಕ್ಯಾರೆಟ್ ರೀ 60 ರೂಪಾಯಿ ನಡೆದಿದೆ ಸರ್. ಇಲ್ಲಿ ಕೂಲಿ ಆಳು 300 ರೂಪಾಯಿ ಬೇಕು ರೀ. ಏನೂ ರೇಟ್ ಇಲ್ಲ ಸರ್. ಎಲ್ಲ ಭಾಳ ಲಾಸ್ ಐತೆ ಸರ್ ಪೂರಾ. ಹಾಂ ಸರ್, ಅದ ಕಡೆ 1 ಕಿಲೋ ಕಟಾವು ಮಾಡ್ತಾ ಇಲ್ಲ ಸರ್ ಇಲ್ಲಿ. ಹಾಂ ರೀ, 30 ರೂಪಾಯಿ ಹಿಡ್ಕೊಂಡು 60 ರೂಪಾಯಿ ತಕ್ಕನೇ ನಡೆದಿದೆ ರೀ ಒಂದು ಕ್ಯಾರೆಟ್. ಹಾಂ ರೀ, ಅದ ಕಡೆಯಿಂದ 25 ಕಿಲೋ ಕ್ಯಾರೆಟು ನಡೆದಿದೆ. ಅದ ಕಡೆಯಿಂದ 1 ಕಿಲೋ ಕ್ಯಾರೆಟ್ಗೆ ಕಟಾವು ಮಾಡಿಲ್ಲ ಸರ್. ಈಗ ಒಂದು ಎಕರೆಗೆ ನಾಟಿ ಮಾಡ್ಬೇಕು ಏನೇನು ಖರ್ಚಾಗ್ತೈತೆ ರೀ? ಒಂದು ಎಕರೆಗೆ ನಾಟಿ ಮಾಡಬೇಕಾದ್ರೆ 80,000 ಬೇಕಾಯ್ತದೆ ರೀ ಖರ್ಚೆ. ಅದು ಕಾಲುವೆ ಇದೆ, ಬಡಿಗೆ ಇದೆ, ದಾರ ಐತೆ ಎಲ್ಲ ಸರ್. ಹೀಗಾಗಿ ಎಲ್ಲ ತೋಲ್ ನುಕ್ಸಾನ್ ಐತೆ ಸರ್. ಹಾಂ ಸರ್, ಈಗ ಸಂಪೂರ್ಣವಾಗಿ ಏನು ಭಾಳ ಸಮಸ್ಯೆ ಆಗತ್ತೈತೆ ರೈತರಿಗೆ. ಹೌದು ಸರ್, ಸಂಪೂರ್ಣವಾಗಿ ಇದೇನು ಇದಾಗ್ಲತ್ತಲ್ಲ ಸರ್. ಮೇನ್ ಯುದ್ಧದ ಕಾರಣದಿಂದ ಎಕ್ಸ್ಪೋರ್ಟ್ ಏನು ಬಂದಾಗ್ಯದಲ್ಲ ಸರ್. ಎಕ್ಸ್ಪೋರ್ಟ್ ಬಂದಾಗಿ ಸಲಕ ರೇಟ್ ಏನೂ ಇಲ್ಲ ಸರ್ ಮಾರ್ಕೆಟ್ದಾಗ. ಟೊಮೆಟೊ ಅಂತ ಇಲ್ಲ ಸರ್. ಟೊಮೆಟೊ ಆಯಿತು, ಕಲ್ಲಂಗಡಿ ಆಯಿತು, ಯಾವ್ದು ಬೆಳೆಗೂ ಸರಿಯಾದ ರೇಟ್ ಇಲ್ಲ ಸರ್. ಅದಕ್ಕೋಸ್ಕರ ರೈತರೆಲ್ಲ ಭಾಳ ಕಂಗಾಲಾಗಿದ್ದಾರೆ. ಇದಕ್ಕೆ ಮೇನ್ ಕಾರಣನೇ ಯುದ್ಧ ಅಂತ ಹೇಳ್ಬೋದು ಸರ್. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.